ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್ ಮಾರುತಿ ಶೀಪ್ ಅಂಡ್ ಗೋಟ್ ಫಾರ್ಮ್ ತಾವರೆಕೆರೆ. ಏನ್ ಮಾಡ್ತೀಯಾ? ನಮ್ಮ ಮನೆ ದೇವರು ಆಂಜನೇಯ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಕೊಡ್ತಾ ಇರ್ತೀವಿ, ಇಸ್ಕೊತಾ ಇರ್ಬೇಕಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಕುರಿ ಮತ್ತೆ ಮೇಕೆಗಳಿಗೆ ಅಟ್ಟಣಿಗೆ ಯಾವ ರೀತಿ ಮಾಡ್ಕೋಬೇಕು, ಅದರಲ್ಲೂ ಲೋ ಬಜೆಟ್ ಅಲ್ಲಿ ಯಾವ ರೀತಿ ಅಟ್ಟಣಿಗೆ ಮಾಡ್ಕೊಬಹುದು, ಮತ್ತೆ ಕೆಲವೊಂದು ವಿಷಯಗಳನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ, ಮತ್ತೆ ಯಾವೊಂದನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಈಗ ಅಟ್ಟಣಿಗೆ ಮಾಡಿಸ್ಕೊತಾ ಇದೀರಾ ಅಥವಾ ಶೆಡ್ ಮಾಡಿಸ್ಕೊತಾ ಇದೀರಾ ಅಂತ ಅಂದಾಗ ಒಂದು ಡಿಸೈನಿಂಗ್ ಅಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರತ್ತೆ. ಓಕೆ, ಅವಾಗ ಯಾವ್ದು ಮಿಸ್ಟೇಕ್ ಗಳು ಅಷ್ಟು ಎದ್ದು ಕಾಣಿಸೋದಿಲ್ಲ. ಯಾವಾಗ ನಾವು ಲೈವ್ ಆಗಿ ಮರಿ ತಗೊಂಬಂದ್ ಬಿಡ್ತೀವಿ ಅವಾಗಷ್ಟೇ ಏನ್ ಪ್ರಾಬ್ಲಮ್ ಗಳು ಬರತ್ತೆ ಅನ್ನೋದು ಗೊತ್ತಾಗತ್ತೆ. ಸೊ ಕೆಲವೊಂದಷ್ಟು ಏನೇನ್ ರೀವರ್ಕ್ ಆಗಿದೆ ಅದನ್ನೆಲ್ಲ ಬೈ ಚಾನ್ಸ್ ನೀವ್ ಈಗ ಮಾಡಿಸ್ತಾ ಇದ್ದೀರಾ ಅಂತ ಅಂದ್ರೆ, ಅಥವಾ ಮಾಡಿಸೋ ಪ್ಲಾನ್ ಇದ್ರೆ ಇದ್ ನಿಮ್ಗೆ ಹೆಲ್ಪ್ ಆಗ್ಬೋದು. ಈಗ ಆಲ್ರೆಡಿ ನಮ್ ಚಾನೆಲ್ ಅಲ್ಲಿ ಯಾವ ರೀತಿ ಅಟ್ಟಣಿಗೆ ಮಾಡ್ಕೊಬೇಕು ಅನ್ನೋದ್ರ ವಿಡಿಯೋ ಇದೆ. ಬಟ್ ತುಂಬಾ ಕ್ವೈರೀಸ್ ಅಟ್ಟಣಿಗೆ ಬಗ್ಗೆನೇ ಬರ್ತಾ ಇರೋದ್ರಿಂದ ಇನ್ನೊಂದು ಡೀಟೇಲ್ಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಒಂದಷ್ಟು ಪಾಯಿಂಟ್ ಗಳನ್ನ ನೀವು ಅಳವಡಿಸ್ಕೊಳ್ಳೇಬೇಕಾಗತ್ತೆ, ಮತ್ತೆ ಯಾವ್ದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ನಮ್ದು ಸುಮಾರಷ್ಟು ಕೆಲವೊಂದು ರೀವರ್ಕ್ ಆಲ್ಟರ್ ಆಗಿರೋದ್ರಿಂದ, ಸೊ ನೀವೀಗ ಕಟ್ತಾ ಇದ್ರೆ ಅಥವಾ ನಿಮ್ ಶೆಡ್ ಅಲ್ಲೂ ಈ ತರ ಏನಾದ್ರು ಪ್ರಾಬ್ಲಮ್ ಇದ್ರೆ ಇದ್ ನಿಮ್ಗೆ ಉಪಯೋಗ ಆಗ್ಬೋದು. ಈಗ ಮೊದಲನೇದಾಗಿ ಅಟ್ಟಣಿಗೆ ಯಾವ ಹೈಟ್ ಮಾಡ್ಕೋಬೇಕು, ನಿಮ್ ಶೆಡ್ ನ ಹೈಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೆಲದಿಂದ ರೂಫ್ ವರ್ಗು ಎಷ್ಟು ಹೈಟ್ ಇದೆ ಅಂತ ನೋಡ್ಕೊಂಡು, ಈಗ ಅಟ್ಟಣಿಗೆ ಮೇಲೆ ಮರಿ ಬಿಡ್ತಾ ಇದ್ದೀರಾ, ಅಟ್ಟಣಿಗೆಯಿಂದ ರೂಫ್ಗೆ ಸುಮಾರು 8ರಿಂದ 9 ಅಡಿನಾದ್ರೂ ಗ್ಯಾಪ್ ಇರ್ಲೇಬೇಕಾಗತ್ತೆ. ಈಗ ಬೇಸಿಗೆನಲ್ಲೆಲ್ಲ ತುಂಬಾ ಬಿಸಿ ಇರತ್ತೆ. ಸೊ ನಮ್ಗೆ ಹೈಟ್ ಕಡಿಮೆ ಆದಷ್ಟು ತುಂಬಾ ಶಾಖ ಮರಿಗಳ ಮೇಲೆ ಬೀಳತ್ತೆ. ಸೊ ಹಂಗಾಗಿ 9-10 ಅಡಿ ಆದ್ರೂ ಓಕೆ, ಬಟ್ ಮಿನಿಮಮ್ ಅಂತ ಅಂದ್ರೆ 8ರಿಂದ 9 ಅಡಿನಾದ್ರೂ ಗ್ಯಾಪ್ ಇರೋ ತರ ನೋಡ್ಕೊಂಡು, ಅದ್ರಿಂದ ಕೆಳಕ್ಕೆ ನಿಮ್ಗೆ ಎಷ್ಟು ಸಿಕ್ಕಿದ್ರು ಪರವಾಗಿಲ್ಲ, 2-2.5, 3 ಅಡಿ ಸಿಕ್ಕಿದ್ರು ತೊಂದ್ರೆ ಇಲ್ಲ. ಅಟ್ಟಣಿಗೆಯಿಂದ ಮೇಲಕ್ಕೆ ಒಂದು 9 ಅಡಿ ಬಿಟ್ಟು ಅದ್ರ ಕೆಳಗೆ ಎಷ್ಟಕ್ಕಾದ್ರೂ ನೀವು ಅಟ್ಟಣಿಗೆ ಮಾಡ್ಕೊಬಹುದು. ಹೈಟ್ ಜಾಸ್ತಿ ಇದ್ದಷ್ಟು ಗೊಬ್ಬರ ಮತ್ತೆ ಮರಿಗಳಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ, ಮತ್ತೆ ಗಾಳಿ ಆಡೋದಕ್ಕೂ ಜಾಗ ಇರುತ್ತೆ. ಕಡಿಮೆ ಹೈಟ್ ಗೆ ಅಟ್ಟಣಿಗೆ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಬೈ ಚಾನ್ಸ್ ಒಂದ್ ಅರ್ಧ ಬ್ಯಾಚ್ಗೆನೆ ಅಲ್ಲಿ ಗೊಬ್ಬರ ತುಂಬೋಗುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಜಾಸ್ತಿ ಆದಷ್ಟು ಸೊಳ್ಳೆ ಕಾಟ ಅಥವಾ ಇದು ಟಿಕ್ಸ್ ಆ ತರದೆಲ್ಲನು ಪ್ರಾಬ್ಲಮ್ ಆಗುತ್ತೆ. ಸೊ ಎಷ್ಟು ಹೈಟ್ ಅಲ್ಲಿ ನೀವು ಅಟ್ಟಣಿಗೆ ಕೊಡ್ತೀರಾ ಅಷ್ಟು ನಿಮ್ಗೆ ಅಡ್ವಾಂಟೇಜ್ ಆಗತ್ತೆ. ಈಗ ಅಟ್ಟಣಿಗೆ ಮಾಡ್ಕೊಳ್ಳುವಾಗ ಫಸ್ಟ್ ಏನು ಅಂತ ಅಂದ್ರೆ ಪಿಲ್ಲರ್ ಗಳು ಹಾಕೊಳ್ಳೋದು. ಇಲ್ಲಿ ನಾವು ಹಾಲೋ ಬ್ಲಾಕ್ ಗಳನ್ನ ಯೂಸ್ ಮಾಡಿ 5-5 ಅಡಿ ಅಂತರಕ್ಕೆ, ಅಲ್ವೊಂದಿದೆ ಇಲ್ವೊಂದಿದೆ ಮತ್ತೆ ಇಲ್ಲಿ 5-5 ಅಡಿ ಅಂತರದಲ್ಲಿ ಒಂದೊಂದ್ ಪಿಲ್ಲರ್ ನ ಹಾಕೋಬೇಕು. ನೀವೀಗ ಯಾವ ಹೈಟ್ ಗೆ ಅಟ್ಟಣಿಗೆ ಮಾಡ್ಕೋತಾ ಇದ್ದೀರಾ ಆ ಹೈಟ್ ಗಿಂತ ಅರ್ಧ ಅಡಿ ಕಡಿಮೆಗೆನೆ ಪಿಲ್ಲರ್ ಹಾಕೋಬೇಕಾಗತ್ತೆ. ಯಾಕಂದ್ರೆ ಪಿಲ್ಲರ್ ಮೇಲೆ ಸಾರ್ವೆ ಮರ ಬರುತ್ತೆ, ಸಾರ್ವೆ ಮರದ ಮೇಲೆ ರೀಪರ್ ಗಳನ್ನ ಕೂರಿಸ್ತೀವಿ. ಸಾರ್ವೆ ಮರ ಪಿಲ್ಲರೇ ಒಂದ್ ಅರ್ಧ ಅಡಿಯಷ್ಟು ಜಾಗ ತಗೊಳತ್ತೆ, ಹಂಗಾಗಿ ಅರ್ಧ ಅಡಿ ಕಡಿಮೆಗೆ ಹಾಕೋಬೇಕಾಗತ್ತೆ. ನಾವಿಲ್ಲಿ ಬ್ಲಾಕ್ ಯೂಸ್ ಮಾಡಿದೀವಿ, ಇಟ್ಕೆ ಆದ್ರೂ ಯೂಸ್ ಮಾಡ್ಬೋದು, ಒಂದ್ ಒಳ್ಳೆ ಗೇಜ್ ಅಲ್ಲಿ ಕಬ್ಣನೇ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ನೆಲದ ಮೇಲೆ ಈ ತರ ಪಿಲ್ಲರ್ ಹಾಕೊಂಡು ಅದ್ರ ಮೇಲೆ ಸಾರ್ವೆ ಮರ, ಅದ್ರ ಮೇಲ್ಗಡೆ ರೀಪರ್ ಹೊಡೆದಿರೋದು. ಸಾರ್ವೆ ಮರ ಆದಷ್ಟು ದಪ್ಪದಾಗಿರೋದು ಮತ್ತೆ ನೀಳವಾಗಿ ಸ್ಟ್ರೈಟ್ ಆಗಿರೋಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸಾರ್ವೆ ಮರ ಚೆನ್ನಾಗಿದ್ರೇನೆ, ಅಂದ್ರೆ ಎಷ್ಟು ಸ್ಟ್ರೈಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಅಟ್ಟಣಿಗೆ ಕೂತ್ಕೊಳ್ಳುತ್ತೆ. ಇಲ್ಲಾಂದ್ರೆ ಮರ ಏನಾದ್ರೂ ಕ್ರಾಸ್ ಇತ್ತು ಅಂತ ಅಂದ್ರೆ, ಸೊ ನಾವ್ ಅದ್ರ ಮೇಲೆ ರೀಪರ್ ಹೊಡಿಯೋದ್ರಿಂದ ಅದ್ ಯಾವ ಶೇಪ್ ಅಲ್ಲಿ ಇರುತ್ತೆ ಹಂಗೆ ಬಂದ್ಬಿಡತ್ತೆ. ಆದಷ್ಟು ನೀಳವಾಗಿರೋದು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ರೀಪರ್ ಗಳು ಬಂದು ನೀಲಗಿರಿ ಮರದ ರೀಪರ್ ಗಳನ್ನ ನಾವು ಉಪಯೋಗಿಸಿರುವಂತದ್ದು. ನೀಲಗಿರಿ ತುಂಬಾ ಗಟ್ಟಿ ಇರತ್ತೆ, ಸೊ ಬೇರೆ ಮರಗಳಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನೀಲಗಿರಿ ತುಂಬಾ ಬೆಸ್ಟ್ ಆಗಿ ಬಾಳಕೆ ಬರುತ್ತೆ. ಮತ್ತೆ ಬೇರೆ ಮರಗಳು ನೀರು ಬಿದ್ದಷ್ಟು ಅದು ಬೇಗ ಹಾಳಾಗುವಂತ ಚಾನ್ಸಸ್ ಇರತ್ತೆ, ಬಟ್ ನೀಲಗಿರಿ ಹಾಗಾಗೋದಿಲ್ಲ. ನೀರು ಬಿದ್ದಷ್ಟು ಮರ ಗಟ್ಟಿ ಬರುತ್ತೆ. ಸೊ ಈಗ ಆಲ್ರೆಡಿ ನಮ್ದು 5 ವರ್ಷ ಆಗ್ತಾ ಇದೆ ಇದು ಅಟ್ಟಣಿಗೆ ಎಲ್ಲ ಮಾಡಿಸಿ. ರೀಪರ್ ವಿಷಯದಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಕೂಡ ಆಗಿಲ್ಲ. ಮತ್ತೆ ಇದು ನಾವು ಯಾವ ಸೆಕ್ಷನ್ ಅಲ್ಲಿ ವುಡ್ ಕಟ್ ಮಾಡ್ಸಿರೋದು ಅಂತ ಅಂದ್ರೆ, 1.5 ಅಡಿಗೆ 3.5 ಅಡಿ, 3.5 ಅಡಿ ಅಗಲ, 1.5 ಅಡಿ ದಪ್ಪ, ಈ ಸೆಕ್ಷನ್ ಅಲ್ಲಿ ನಾವು ವುಡ್ ಕಟ್ ಮಾಡ್ಸಿರೋದು. ಸೊ ಯೂಶಲಿ ನೀವು ಮರ ತಗೋಬೇಕು ಅಂತ ಅಂದಾಗ ಪೀಸ್ ಲೆಕ್ಕದಲ್ಲಿ ಮರ ತಗೊಳಕ್ ಹೋಗ್ಬೇಡಿ, ಯಾವಾಗ್ಲೂ ಸೆಲೆ ಲೆಕ್ಕದಲ್ಲಿ ತಗೋಬೇಕಾಗತ್ತೆ ಮರ. ಪೀಸ್ ಲೆಕ್ಕದಲ್ಲಿ ತಗೊಂಡ್ರೆ ಅಲ್ಲಿ ಏನೇ ಡಿಫೆಕ್ಟ್ ಇರ್ಲಿ ಅಥವಾ ನೀವು ಪೀಸ್ ರಿಜೆಕ್ಟ್ ಮಾಡೋದಾದ್ರೂ ಅದು ಕೌಂಟ್ ಬಂದೇ ಬಿಡತ್ತೆ. ಈಗ 10 ಪೀಸ್ ಕೊಡ್ತಾರೆ ಅಂತ, ಈಗ 10 ಪೀಸ್ ತಗೋತೀವಿ ಅಂದ್ರೆ 10 ಪೀಸ್ ಲೆಕ್ಕ ಅಷ್ಟೇ. ನೀವೇನೇ ರಿಜೆಕ್ಟ್ ಮಾಡೋದಿದ್ರು ಅಥವಾ ಡಿಫೆಕ್ಟ್ ಇದ್ರು ಅದು ಅವ್ರಿಗೆ ಕೌಂಟ್ ಬರೋದಿಲ್ಲ. ಸೊ ಹಂಗಾಗಿ ಯಾವಾಗ್ಲೂ ಸೆಲೆ ಲೆಕ್ಕದಲ್ಲಿ ಮರ ತಗೊಂಡ್ ಕುಯ್ಸೋದೇ ಒಳ್ಳೇದು. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದು ನಾವು ಕಟ್ ಮಾಡ್ಸಿರೋಂತ ಮರ, ಇದ್ರಲ್ಲಿ ಇಲ್ಲೆಲ್ಲ ಚೆನ್ನಾಗಿದೆ ವುಡ್. ನಾವ್ ಕೇಳಿದ ಸೆಕ್ಷನ್ ಅಲ್ಲಿ 3.5, 1.5ಗೆ ಎಲ್ಲ ಇಲ್ಲಿ ಕರೆಕ್ಟ್ ಆಗಿದೆ. ಬಟ್ ಮರ ಬರ್ತಾ ಬರ್ತಾ ಕೊನೆಯಲ್ಲಿ ಈ ತರ ಬಂದ್ಬಿಟ್ಟಿದೆ.
ಈ ಕಡೆ ಎಲ್ಲಾನು ಫುಲ್ ತೆಳುವಾಗಿದೆ, ಆ ಕಡೆ ಸೆಕ್ಷನ್ ಕರೆಕ್ಟ್ ಆಗಿದೆ. ಈ ಮರನ ನಾವು ಅಟ್ಟನ್ಗೆ ಹಾಕಕ್ ಬರೋದಿಲ್ಲ, ಇದು ಯಾವತ್ತಿದ್ರು ಮುರಿದೋಗೋ ಅಂತ ಪೀಸೇನೆ. ಸೊ ಈ ತರ ಮರಗಳನ್ನ ನಾವ್ ಹಾಕಕ್ ಬರಲ್ಲ. ಬಟ್ ಪೀಸ್ ಲೆಕ್ಕದಲ್ಲಿ ಕೊಡುವಾಗ ಈ ತರದ್ನೆಲ್ಲಾನು ಇನ್ಕ್ಲೂಡ್ ಮಾಡಿ ಕೊಟ್ಬಿಡ್ತಾರೆ. ಅದಕ್ಕೇನೆ ಪೀಸ್ ಲೆಕ್ಕದಲ್ಲಿ ತಗೊಳೋದಕ್ಕಿಂತ ಸೆಲೆ ಲೆಕ್ಕದಲ್ಲಿ ತಗೊಂಡ್ ನೀವು ಕುಯ್ಸೋದೇ ಒಳ್ಳೇದು. ಮತ್ತೆ ನೀವ್ ರೀಪರ್ ಕಟ್ ಮಾಡ್ಸ್ಕೊಂಡ್ ಬಂದಾಗ್ಲೂ ಅಷ್ಟೇನೆ, ಸುಮ್ನೆ ಹೆಂಗಂದ್ರಂಗ್ ಹಾಕ್ಬಿಟ್ರೆ ರೀಪರ್ ಅವಾಗಷ್ಟೇ ಹಸಿ ಮರದಲ್ಲಿ ಅಥವಾ ಅವಾಗಷ್ಟೇ ಕುಯ್ಸಿರೋ ರೀಪರ್ ಆಗಿರೋದ್ರಿಂದ ನೀವು ತಗೊಂಬಂದ್ ಹೆಂಗಂದಂಗೆ ಹಾಕ್ಬಿಟ್ರೆ ರೀಪರ್ಗಳು ಬೆಂಡ್ ಬಂದ್ಬಿಡತ್ತೆ. ಅದು ಎಷ್ಟು ನೀಟಾಗಿ ಇಟ್ಕೋಬೇಕು ಅಂತಂದ್ರೆ ಬಿಸ್ಕೆಟ್ ಜೋಣಿಸ್ದಂಗ್ ಜೋಣಿಸಿರ್ಬೇಕು. ಸೊ ಅವಾಗಷ್ಟೇ ರೀಪರು ಕ್ಲೀನ್ ಆಗಿ ಸ್ಟ್ರೈಟ್ ಆಗಿ ನೀಳವಾಗಿರತ್ತೆ. ಬೆಂಡ್ ಬಂದಿರೋ ಮರನ ನೀವು ಅಟನ್ಗೆ ಹಾಕಕ್ ಆಗಲ್ಲ. ಅದೇನಕ್ಕೆ ಅಂತ ಆಮೇಲೆ ತೋರಿಸ್ತೀನಿ ಅದು. ನೆಕ್ಸ್ಟ್, ಈಗ ಪಿಲ್ಲರ್ ಹಾಕಿದೀರಾ, ಅದ್ರ ಮೇಲೆ ಸಾರ್ವೆ ಮರಗಳನ್ನ ನೀಳವಾಗಿ ಜೋಡಿಸಿದೀರಾ. ಸಾರ್ವೆ ಮರದ ಮೇಲೆ ಈ ತರ ರೀಪರ್ಗಳನ್ನ ಹೊಡ್ಕೋಬೇಕು. ಓಕೆ, ಈಗ ರೀಪರ್ ಹೊಡೆಯೋವಾಗ್ಲೂ ಅಷ್ಟೇನೆ ಡೈರೆಕ್ಟ್ ಆಗಿ ರೀಪರ್ಗೆ ಮೊಳೆ ಹೊಡಿಯಕ್ ಹೋಗ್ಬಾರ್ದು. ಸೊ ರೀಪರ್ಗೆ ನೀವು ಮೊಳೆ ಹೊಡಿಯಕ್ ಹೋಗ್ತೀರಿ ಅಂತ ಅಂದ್ರೆ ಅದು ರೀಪರ್ ಸೀಲ್ ಬಿಟ್ಬಿಡತ್ತೆ. ಓಕೆ, ಸೊ ಅವಾಗ ಸೀಲ್ ಬಿಟ್ರೆ ಇದೇನು ಕೆಲ್ಸಕ್ಕೆ ಬರೋದಿಲ್ಲ, ಇದು ವೇಸ್ಟ್ ಆಗುತ್ತೆ ಸುಮ್ನೆ. ಸೊ ಹಂಗಾಗಿ ಏನ್ ಮಾಡ್ಬೇಕು ಅಂದ್ರೆ ಅರ್ಧದ್ವರ್ಗು ಡ್ರಿಲ್ ಮಾಡ್ಬೇಕು, ಪೂರ್ತಿ ಮಾಡ್ಬಾರ್ದು. ಅರ್ಧದ್ವರ್ಗು ಡ್ರಿಲ್ ಮಾಡ್ಬಿಟ್ಟು ಆಮೇಲೆ ಮೊಳೆ ಹೊಡಿಬೇಕು. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ, ಏನ್ ಪಿಲ್ಲರ್ ಹಾಕೋತೀವಲ್ಲ ಅದ್ರ ಮೇಲೆ ನೀವು ಸಾರ್ವೆ ಮರ ಹಂಗ್ ಇಟ್ಬಿಡ್ತೀರಾ, ಅದೇನು ಉರುಳೋಗೋದಿಲ್ವಾ ಬಿದೋಗೋದಿಲ್ವಾ ಅಂತ. ಆತರ ಆಗಲ್ಲ. ಸೊ ಯಾಕಂದ್ರೆ ಸಾರ್ವೆ ಮರದ ಮೇಲೆ ಇವಾಗ ಎಷ್ಟು ರೀಪರ್ ತರ್ತೀರಾ ಅಷ್ಟು ರೀಪರ್ದು ಭಾರ ಸಾರ್ವೆ ಮರದ ಮೇಲೆ ಇರತ್ತೆ. ಮತ್ತೆ ಎರಡೂ ಕಡೆ ಮೊಳೆ ಹೊಡೆದಿರ್ತೀವಿ. ಅಂದ್ರೆ ಈ ಕಡೆ ಸಾರ್ವೆ ಮರ ಹಾಕಿರ್ತೀವಿ, ಅದಕ್ಕೆ ಅಡ್ಲಾಗಿ ರೀಪರ್ ಹೊಡಿತೀವಿ. ಹೆಂಗೆ ಅಂದ್ರೆ ಒಂದು ರೈಲ್ವೆ ಟ್ರ್ಯಾಕ್ ತರ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಕಡೆಗೂ ಭದ್ರ ಇರತ್ತೆ, ಈ ಕಡೆಗೂ ಭದ್ರ ಇರತ್ತೆ. ಅದೆಲ್ಲೂ ಉರುಳೋಗೋ ಚಾನ್ಸಸ್ ಇಲ್ಲ. ಮತ್ತೆ ಆ ಶ್ರೀಪರ್ದು ಭಾರನೂ ಅದ್ರ ಮೇಲೆ ಇರತ್ತೆ, ಆತರ ಉರುಳೋಗೋ ಚಾನ್ಸಸ್ ಏನೂ ಇಲ್ಲ. ಬಟ್ ಇನ್ನ ನಿಮ್ಗೆ ಏನಾದ್ರು ಅನುಮಾನ ಆಯ್ತು ಅಂತ ಅಂದ್ರೆ ಪಿಲ್ಲರ್ ಹಾಕೋತಿರಲ್ಲ, ಪಿಲ್ಲರ್ ಹಾಕಿ ಪಿಲ್ಲರ್ ಮೇಲೆ ಸಾರ್ವೆ ಮರ ಹಾಕ್ತಿರಿ ಅಂತ ಅಂದ್ರೆ ಸಾರ್ವೆ ಮರನ ಮಧ್ಯದಲ್ಲಿ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಮೊಳೆನ ವಿ ಶೇಪ್ ಅಲ್ಲಿ ಮೊಳೆ ಹೊಡೆದ್ಬಿಟ್ಟು ಅದ್ ಮಧ್ಯದಲ್ಲಿ ಸಾರ್ವೆ ಮರ ಕೂರಿಸ್ಬಿಟ್ರೆ ಎಲ್ಲೂ ಅಲ್ಗಾಡಕ್ ಚಾನ್ಸ್ ಇಲ್ಲ. ಓಕೆ, ಈಗ ಫಸ್ಟ್ ಪಿಲ್ಲರ್ ಹಾಕೊಂಡ್ರಿ, ಅದ್ರ ಮೇಲೆ ಸಾರ್ವೆ ಮರ, ಅದ್ರ ಮೇಲೆ ರೀಪರ್ ಹೊಡ್ಕೊಂಡ್ರಿ. ಇದಿಷ್ಟು ಬೇಸ್ ಮಾತ್ರ ಆಯ್ತು. ಓಕೆ, ಈಗ ಬೇಸ್ ರೆಡಿ ಆದ್ಮೇಲೆ ಈಗ ಫ್ಯಾಬ್ರಿಕೇಶನ್ ವರ್ಕ್ ಬರುತ್ತೆ. ಅಂದ್ರೆ ಈಗ ವೆಲ್ಡಿಂಗು ಕಬ್ಬಿಣದ ಕೆಲಸ ಬರುತ್ತೆ. ಈ ಸ್ಟೇಜ್ ಅಲ್ಲಿ ನೀವೆಷ್ಟು ಕರೆಕ್ಟ್ ಆಗಿ ಎಷ್ಟು ಹುಷಾರಾಗಿ ನಿಂತ್ಕೊಂಡು ಡಿಟೇಲಿಂಗ್ ಆಗಿ ಮಾಡಿಸ್ಕೊಂತೀರಾ ಅಷ್ಟು ಒಳ್ಳೇದು. ಇಲ್ಲ ಅಂತ ಅಂದ್ರೆ ರೀವರ್ಕ್ ಬರ್ತಾನೆ ಇರತ್ತೆ ಇದು. ಸೊ ಅವಾಗ ನಾವೇ ಮಾಡ್ಕೊಳ್ಳೋಂತ ಕೆಲಸ ಅಂತೂ ಅಲ್ಲ, ಮತ್ತೆ ಎಲ್ಲ ಕರ್ಸ್ಬೇಕಾಗತ್ತೆ, ರೀವರ್ಕ್ ಆಗತ್ತೆ. ಸೊ ಹಂಗಾಗಿ ನಾವ್ ಇದ್ಕೊಂಡು ಎಷ್ಟು ಡಿಟೇಲಿಂಗ್ ಆಗಿ ಮಾಡಿಸ್ಕೊಂತೀವಿ ಅಷ್ಟು ಚೆನ್ನಾಗ್ ಬರತ್ತೆ. ಈಗ ನಮ್ದು ಅಟ್ಟನ್ಗೆ ಮೆಜರ್ಮೆಂಟ್ ಡೈಮೆನ್ಷನ್ ಹೇಳ್ಬೇಕು ಅಂತ ಅಂದ್ರೆ 6 ಅಡಿ ಅಗ್ಲ. ಸೊ ಅಲ್ಲಿಂದ ಹಿಡ್ದು ಫೀಡರ್ ವರ್ಗು 6 ಅಡಿ ಅಗ್ಲ, 26 ಅಡಿ ಉದ್ದ ಇದೆ. 26 ಅಡಿಗೆ 6 ಅಡಿ ಅಗ್ಲ. ಇಷ್ಟರಲ್ಲಿ ನಾವು 30 ಮರಿಗಳನ್ನ ಆರಾಮಾಗಿ ಬಿಟ್ಕೊಬಹುದು. 32 ವರ್ಗು ಆಗತ್ತೆ, ಬಟ್ 30 ಅಂತ ಲೆಕ್ಕ ತಗೊಳ್ಳಿ. 30 ಮರಿಗಳನ್ನ ಆರಾಮಾಗಿ ಬಿಡ್ಬೋದು. ಈ ಡೈಮೆನ್ಷನ್ಗೆ ನಾವು ಯಾವ ರೀತಿ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಂಡಿದೀವಿ ಅನ್ನೋದನ್ನ ಮೆಜರ್ಮೆಂಟ್ ಸಮೇತ ಹೇಳ್ತೀನಿ. ಸೊ ನಿಮ್ಮ ಡೈಮೆನ್ಷನ್ ತಕ್ಕಾಗಿ ನೀವ್ ಯಾವ ರೀತಿ ಮಾಡಿಸ್ಕೊಬೇಕು ಅನ್ನೋದನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಈಗ ಕಾಲ್ಗಳು, ಇದು ಹೊರಗಡೆ ಕಾಲು, ಅದು ಒಳಗಡೆ ಕಾಲು. ಸೊ ಒಳಗಡೆಗೆ ಅಂತ ಅಂದ್ರೆ ಮರಿ ನಿಂತ್ಕೊಳತ್ತಲ್ಲ ಆ ಕಡೆಗೆ ಲೆಗ್ ಬರೋದು, ಇದು ಈ ಕಡೆಗೆ ಲೆಗ್. ಹೊರಗಡೆದು ಇದು ಬಂದು 3 ಅಡಿಗಿದೆ, ಇದು ಬಂದು ನಾವು ಫಸ್ಟ್ 5 ಅಡಿಗೆ ಮಾಡ್ಕೊಂಡಿದ್ವಿ. ಇದು 5 ಅಡಿಗೆ ಮಾಡ್ಕೊಂಡ್ರೆ ಕುರಿಗಳಾದ್ರೆ ಓಕೆ, ಕುರಿಗಳಾದ್ರೆ ಸುಮ್ನೆ ಒಂದ್ ಕಡೆ ಕುತ್ಕೊಂಡಿರತ್ತೆ. ಆದ್ರೆ ಮೇಕೆಗಳನ್ನ ಬಿಡ್ತೀವಿ ಅಂತ ಅಂದ್ರೆ ತುಂಬಾ ಗಲಾಟಿ, ಎಲ್ಲಿಂದನಾದ್ರೂ ತಪ್ಪಿಸ್ಕೊಂಡ್ ಬರೋದಕ್ ನೋಡತ್ತೆ. ಸೊ ಇದನ್ನ ಮತ್ತೆ 1 ಅಡಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾಯ್ತು. ಸೊ ನೀವು ಮಾಡಿಸ್ತಾನೆ ಆದಷ್ಟು ಹೈಟ್ಗೆ ಒಂದು 7 ಅಡಿ ಹೈಟ್ಗೆ ಮಾಡಿಸ್ಕೊಂಡ್ಬಿಟ್ರೇನೆ ಸರಿ. ಅದು ನೆಲದಿಂದ ನಾನು ಹೇಳ್ತಾ ಇರೋದು, ನೆಲದಿಂದ 7 ಅಡಿ ಹೈಟ್ಗೆ ಈ ಲೆಗ್ ಇದೆ. ಈ ಲೆಗ್ ಬಂದು 3.5 ಮಾಡ್ಕೊಂಡ್ರು ಆಗತ್ತೆ. 3.5 ಹೈಟ್ಗೆ ಈ ಲೆಗ್ ಮಾಡ್ಕೋಬೇಕು. ಮತ್ತೆ ಫೀಡರ್, ಇಲ್ಲೇನ್ ಮೇವ್ ಹಾಕ್ತಿವಲ್ಲ, ಈ ಫೀಡರ್ ಅಳತೆ ಬಂದು 1.5 ಅಡಿ ಇದೆ. 1.5 ಅಡಿಗೆ ಫೀಡರು. ಮತ್ತೆ ಮರಿಗಳು ನಿಂತ್ಕೊಳ್ಳೋದಕ್ಕೆ ನಾವು 4.5 ಅಡಿ ಮಾತ್ರ ಜಾಗ ಬಿಟ್ಟಿರೋದು. ಓಕೆ, 4.5 ಅಡಿ ಮರಿ ನಿಂತ್ಕೊಳ್ಳೋಕ್ ಜಾಗ, ಮತ್ತೆ 1.5 ಅಡಿ ಫೀಡರು. ಸೊ 6 ಅಡಿ ಆಯ್ತು ಇಲ್ಲಿ. ಸೊ ಇಲ್ಲಿಗೆ ನಾವು ಯೂಸ್ ಮಾಡಿರೋ ಶೀಟ್ ಬಂದು ಫೈಬರ್ ಶೀಟ್ ಯೂಸ್ ಮಾಡಿದೀವಿ ಈಗ. ಸೊ ಹಳೆದಕ್ಕೆ ಏನ್ ಮಾಡಿದ್ವಿ ಅಂತ ಅಂದ್ರೆ ಜಿಂಕ್ ಶೀಟ್ ಅಂತ ಒಂದು ಮೆಟಲ್ ಅಲ್ಲಿ ಬರುತ್ತೆ ಶೀಟ್, ಆ ಶೀಟ್ ಹಾಕ್ತಿದ್ವಿ. ಇವಾಗ ಆಕ್ಚುಲಿ ಸ್ವಲ್ಪ ಬರೋದು ಕಡಿಮೆ ಆಗಿದೆ. ತುಂಬಾ ಜನ ಕೇಳ್ತಾ ಇದ್ದಾರೆ ಜಿಂಕ್ ಶೀಟ್ ಸಿಗ್ತಾ ಇಲ್ಲ ಅಂತ, ಅದು ತುಂಬಾ ಹುಡುಕ್ಬೇಕಾಗತ್ತೆ. ಸೊ ಹಂಗಾಗಿ ಒಂದ್ ಫೈಬರ್ ಶೀಟ್ ನಾವು ಸಜೆಸ್ಟ್ ಮಾಡ್ತೀವಿ. ಫೈಬರ್ ಶೀಟ್ ಎಲ್ಲಾ ಕಡೆ ಆರಾಮಾಗಿ ಸಿಗತ್ತೆ, ಮತ್ತೆ ತುಂಬಾ ಬಾಳ್ಕೆನೂ ಬರುತ್ತೆ. ಮೆಟಲ್ ಶೀಟ್ ಹೆಂಗ್ ಆಗ್ತಾ ಇತ್ತು ಅಂತ ಅಂದ್ರೆ, ಈಗ ಸೈಲೇಜ್ ಹಾಕಿದ್ರೆ ಅಥವಾ ಏನಾದ್ರು ನೀರು ಬಿತ್ತು ಅಂತ ಅಂದ್ರೆ ಅಲ್ಲೆಲ್ಲ ರಸ್ಟ್ ಹಿಡ್ದು ಬಿಡತ್ತೆ. ರಸ್ಟ್ ಹಿಡಿದ್ರೆ ಹಂಗೆ ಕ್ರಮೇಣ ಅಲ್ಲಿ ತೂತೆ ಆಗತ್ತೆ.
ಸೊ ಹಂಗಾಗಿ ಈ ಫೈಬರ್ ಶೀಟ್ ಏನೋ ತೊಂದರೆ ಬರಲ್ಲ, ಇದು ತುಂಬಾ ಬಾಳಿಕೆ ಬರುತ್ತೆ. ಫೈಬರ್ ಶೀಟ್ ಹಾಕೊಂಡ್ರೆ ಬೆಟರ್ ಆಗಿರುತ್ತೆ ನೋಡಿ. ಈ ಫೈಬರ್ ಶೀಟ್ ಇಲ್ಲಿ ಹಾಕುವಾಗ್ಲೂ ಅಷ್ಟೇ, ಈ ಲೆಗ್ಗಳು ಹಾಕಿರ್ತೀರಾ, ಒಳಗಡೆ ಲೆಗ್ಗು ಆಚೆ ಲೆಗ್ಗು, ಅದೆರಡನ್ನ ಎರಡ್ ಕಡೆಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಒಳಗಡೆ ಲೆಗ್ಗು ಮತ್ತೆ ಆಚೆ ಲೆಗ್ನ ಎರಡೆರಡ್ ಕಡೆಗೆ ಇಲ್ಲೊಂದ್ ಪೀಸು ಮತ್ತೆ ಕೆಳಗಡೆಗೆ ಒಂದ್ ಪೀಸು, ಈ ತರ ಎರಡೆರಡ್ ಪೀಸ್ ಕೊಟ್ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ, ತುಂಬಾ ಭದ್ರವಾಗಿರ್ಲಿ ಅಂತ ಅನ್ನೋದಾದ್ರೆ. ನೆಕ್ಸ್ಟ್ ಇಲ್ಲಿ ಫೀಡರ್ ಹಾಕೋದಕ್ಕೆ, ಓಕೆ, ಈ ಫೀಡರ್ ಹಾಕೋದಕ್ಕೆ ಇಲ್ಲಿ ಒಂದ್ ಲೈನು ಮತ್ತೆ ಇಲ್ಲಿಗ್ ಒಂದ್ ಲೈನು ಕೊಳವೆ ತರ ಕುಟ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಫೀಡರ್ ಕುತ್ಕೊಳ್ಳೋದಕ್ಕೆ ಇಲ್ಲಿ 1 ಇಂಚ್ದು ಕಬ್ಬಿಣದ ಸ್ಟ್ರೈಪ್ ಸಿಗತ್ತೆ. ಓಕೆ, ಇದು ಕಬ್ಬಿಣದ ಸ್ಟ್ರೈಪ್, ಇದು 1 ಇಂಚ್ದು. ಸೊ ಇದನ್ನ ಬೆಂಡ್ ಮಾಡ್ತಾರೆ, ಫ್ಯಾಬ್ರಿಕೇಶನ್ ಅವರು ಬೆಂಡ್ ಮಾಡಿ ಅದನ್ನ ಈ ತರ ಯು ಶೇಪ್ ಮಾಡ್ಕೊಂಡು ಫಸ್ಟ್ ಇದಕ್ಕೆ ಅಟ್ಯಾಚ್ ಮಾಡ್ಬಿಡ್ತಾರೆ. ಏನ್ ಲೆಗ್ಗಳಿದೆಯಲ್ಲ, ಆ ಕಡೆ ಲೆಗ್ ಮತ್ತೆ ಈ ಕಡೆ ಲೆಗ್ಗೆ ಫಸ್ಟ್ ಇದನ್ನ ಅಟ್ಯಾಚ್ ಮಾಡ್ಬಿಡ್ಬೇಕು, ಈ ಸ್ಟ್ರೈಪ್ಸ್ ನ ಯು ಶೇಪ್ ಅಲ್ಲಿ ಮಾಡ್ಕೊಂಡು. ಅದಾದ್ಮೇಲೆ ಅಷ್ಟೇನೆ ನಮ್ಗೆ ಈ ಶೀಟ್ ಕೂರ್ಸಕ್ ಆಗತ್ತೆ. ಓಕೆ, ನೀವು ಲೆಗ್ಗಳಿಗೆ ಈ ಕಡೆ ಒಂದ್ ರಾಡ್ ಈ ಕಡೆ ಒಂದ್ ರಾಡ್ ಕೊಟ್ಕೊಂಡು ಈ ತರ ಕೊಳವೆ ತರ ಮಾಡ್ಕೊಂಡ್ ಆದ್ಮೇಲೆ ಈ ಫೀಡರ್ ನ ಫಿಕ್ಸ್ ಮಾಡ್ಬೇಕು. ಫಸ್ಟ್ ಒಂದ್ ಕಡೆಗೆ ಎಲ್ಲಾನು ಸ್ಕ್ರೂ ಮಾಡ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಬೆಂಡ್ ಮಾಡಿ ಈ ಕಡೆ ಸ್ಕ್ರೂ ಮಾಡ್ಬೇಕು. ಮೊದ್ಲೇ ಶೀಟ್ ನ ಕಟ್ ಮಾಡ್ಕೊಂಡ್ರೆ ಎಷ್ಟು ಅಳತೆ ಕಟ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ. ಈಗ 1.5 ಅಡಿ ಅಗಲ ಇದೆ, ಬಟ್ ಇಲ್ಲಿ ಕರು ಬೇರೆ ಹೋಗಿರತ್ತಲ್ಲ, ಸೊ ಇದು ಶೀಟ್ 1.5 ಅಡಿಗಲ್ಲ, ಇನ್ನ ಜಾಸ್ತಿನೇ ಬೇಕಾಗತ್ತೆ. ಇದು ಆಲ್ಮೋಸ್ಟ್ 2.25 ಅಡಿ ಅಗಲ ಬರತ್ತೆ. ಶೀಟ್ ಎಷ್ಟಿರತ್ತೆ ಅಷ್ಟುನು ಫಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆ ಒಂದ್ ಕಡೆ ಪೂರ್ತಿ ಫಿಕ್ಸ್ ಮಾಡಿ ಆಮೇಲೆ ಬೆಂಡ್ ಮಾಡಿ ಈ ಕಡೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಷ್ಟೇ ಎಕ್ಸ್ಟ್ರಾ ಏನ್ ಬರುತ್ತೆ ಅದನ್ನ ಕಟ್ ಮಾಡ್ಕೋಬೇಕು. ಇಲ್ಲ ನೀವು ಮೊದ್ಲೇ ಕಟ್ ಮಾಡ್ಕೊಂಡು ನೀವ್ ಹಿಂಗ್ ಹಾಕ್ತೀರಿ ಅಂತ ಹೋದ್ರೆ ಕೆಲವೊಂದ್ ಕಡೆ ಶಾರ್ಟೇಜ್ ಆಗ್ಬಿಡ್ಬೋದು. ಸೊ ಅದರಿಂದ ನೀವು ಮೊದ್ಲು ಫಿಕ್ಸ್ ಮಾಡ್ಕೊಂಡು ಆಮೇಲೆ ಎಕ್ಸ್ಟ್ರಾ ಏನ್ ಬರುತ್ತೆ ಅದನ್ನ ಕಟ್ ಮಾಡ್ಕೊಂಡ್ರೆ ಇದು ಫೀಡರ್ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಇಲ್ಲಿ ನೋಡಿ, ಈಗ ಲೆಗ್ಗಳು, ಇದು ಹೊರಗಡೆ ಲೆಗ್ಗು ಮತ್ತೆ ಅದು ಫೀಡರ್ ಕಡೆ ಬರುವಂತ ಒಳಗಡೆ ಲೆಗ್ಗು. ಆ ಲೆಗ್ ನ ಆದಷ್ಟು ಈ ತರ ರೀಪರ್ ಒಳಗಡೆಗೆ ಫಿಕ್ಸ್ ಮಾಡಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಬರೀ ನೆಲಕ್ಕೆ ಹಾಕ್ಬಿಟ್ಟು ಗ್ರೂ ಮಾಡಿದಾಗ ಅದು ಮರಿಗಳೆಲ್ಲ ಗುದ್ದಾಡವಾಗ ಏನಾಗತ್ತೆ, ಅದಕ್ಕೆ ಮೇಲ್ಗಡೆದೇನೋ ಸಪೋರ್ಟ್ ಇರೋದಿಲ್ಲ, ನೆಲದ್ ಮಾತ್ರ ಸಪೋರ್ಟ್ ಇರತ್ತೆ. ಸೊ ಅವಾಗ ಫೀಡರ್ ಫುಲ್ ಲೂಸ್ ಆಗ್ಬಿಡತ್ತೆ. ಸೊ ಹಂಗಾಗಿ ಈ ತರ ರೀಪರ್ಗಳದ್ದು ಸಪೋರ್ಟ್ ತಗೊಂಡು, ಅಂದ್ರೆ ಇಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡು ಸ್ಕ್ವೇರ್ ಆಗಿ ಕಟ್ ಮಾಡಿ ಅಲ್ಲಿ ಒಳಗಡೆಗೆ ರೀಪರ್ ಸೇರಿಸಿದ್ದಾರೆ. ಅವಾಗ ಏನ್ ಗುದ್ದಾಡಿದ್ರು ಕೂಡ ಅಲ್ಲಿನ ಸ್ವಲ್ಪ ಅದಕ್ಕೆ ಸ್ಟ್ರೆಂತ್ ಇರತ್ತೆ, ಅಷ್ಟು ಈಸಿಯಾಗಿ ಅಳ್ಗಾಡೋದಿಲ್ಲ. ಮತ್ತೆ ಇಲ್ಲಿ ಎಲ್ಲಾ ಲೆಗ್ಗಳಿಗೂ ನೀವು ನೆಲಕ್ಕೆ ಅಥವಾ ಪಿಲ್ಲರ್ ಸಿಕ್ಕಿದ್ರೆ ಪಿಲ್ಲರ್ಗೆ ನೀವು ಗ್ರೂ ಮಾಡಿಸ್ಲೇಬೇಕು. ಯಾಕಂದ್ರೆ ಒಂದೊಂದು ಆಲ್ಟರ್ನೇಟ್ ಮಾಡ್ಬಿಡ್ತಾರೆ, ಆ ಕಡೆಗಿದ್ರೆ ಸಾಕು ಈ ಕಡೆಗಿದ್ರೆ ಸಾಕು ಅಂತ ಅನ್ಬಿಟ್ಟು. ಯಾಕಂದ್ರೆ ಈ ಮರಿಗಳು ಎಷ್ಟು ಗುದ್ದಾಡತ್ತೆ ಅಂತ ಅಂದ್ರೆ ಒಂದೊಂದ್ಸರಿ ಹಾಕಿರೋ ವೆಲ್ಡಿಂಗ್ಗೆ ಕಿತ್ತೋಗ್ಬಿಡತ್ತೆ, ಅಷ್ಟಿರತ್ತೆ. ಸೊ ಹಂಗಾಗಿ ನೀವು ಪ್ರತಿಯೊಂದು ಕಾಲ್ಗುನು ನೋಡಿ, ಈ ನೆಲಕ್ಕೆ ಗ್ರೂ ಮಾಡಿ ಕೂರ್ಸಿದಾರಲ್ಲ, ಸೊ ಈ ತರ ಪ್ರತಿಯೊಂದು ಕಾಲ್ಗೂ ಎರಡೂ ಲೆಗ್ಗುನು ಗ್ರೂ ಮಾಡಿಸಿ ಟೈಟ್ ಆಗಿ ವೆಲ್ಡ್ ಮಾಡಿಸಿ ನೋಡಿ. ಇಲ್ಲಿ ಇದು ಕಬ್ಬಿಣದ ಸ್ಟ್ರೈಪ್ಸ್ ಏನ್ ಕೊಡ್ತಾರಲ್ಲ, ಅದು ಬರೀ ಲೆಗ್ಗಳಿಗೆ ಮಾತ್ರ ಕೊಡೋದಲ್ಲ. ಬೈ ಚಾನ್ಸ್ ಏನಾದ್ರು ಮರಿ ಆಚೆ ಬಂದಿ ಫೀಡರ್ ಮೇಲೆ ಕಾಲಿಟ್ಟು ಅಂತ ಅಂದ್ರೆ ಅಲ್ಲಿ ಏನಾಗತ್ತೆ, ಇದು ಫೈಬರ್ ಆಗಿರೋದ್ರಿಂದ ಅಲ್ಲಿ ಒಡೆದೋಗುವಂತ ಚಾನ್ಸಸ್ ಇರತ್ತೆ. ಸೊ ಹಂಗಾಗಿ ತುಂಬಾ ದೂರಕ್ಕೆ ಬೇಡ, ಆದಷ್ಟು ಹತ್ರದಲ್ಲೇನೆ ಈ ತರ ಸ್ಟ್ರೈಪ್ಸ್ ಗಳನ್ನ ಕೊಟ್ರೆ ಅದು ತುಂಬಾ ಗಟ್ಟಿ ಇರುತ್ತೆ. ಈ ಫೀಡರ್ ಬಂದು ಅಟ್ಟಣಿಗೆಯಿಂದ 1.25 ಅಡಿ ಹೈಟ್ಗೆ ಫೀಡರ್ ಇಡ್ಬೇಕು. ಮತ್ತೆ ಫೀಡರ್ ಮೇಲೆ ಎಂಡ್ ವರ್ಗುನು 3/4 ಅಡಿಗೆ ಒಂದೊಂದು ರಾಡ್ ಹಾಕೋಬೇಕು. ಇದೆಲ್ಲ ರೀವರ್ಕ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ, ಮತ್ತೆ ಇಲ್ಲಂತೂ ಜಾಸ್ತಿನೇ ಬಿಟ್ಬಿಟ್ಟಿದ್ವಿ, ಬಟ್ ಇಷ್ಟು ಬೇಕಾಗಲ್ಲ. 3/4 ಅಡಿಗೆ ಒಂದೊಂದು ರಾಡ್ ಹಾಕೊಂಡ್ರೆ ಸಾಕಾಗತ್ತೆ, ತುಂಬಾ ಸೆಕ್ಯೂರ್ ಆಗಿರತ್ತೆ. ಫೀಡರ್ ಇಂದ 1 ಅಡಿ ಗ್ಯಾಪ್ಗೆ ನಾವ್ ಮುಂಚೆ 1 ಅಡಿ ಗ್ಯಾಪ್ ಅಲ್ಲಿ ಮೇವ್ ತಿನ್ನಕ್ ಬಿಟ್ಬಿಟ್ಟು ಜಾಗ ಫುಲ್ ರಾಡ್ಗಳು ಹೊಡ್ಕೊಂಡ್ಬಿಟ್ಟಿದ್ವಿ ಅಡ್ಡಡ್ಡ. 1 ಅಡಿ ಜಾಗದಲ್ಲಿ ಏನಾಗತ್ತೆ ಅಂತ ಅಂದ್ರೆ ಇಲ್ಲಿಂದಾನೇ ತೂರ್ಕೊಂಡು ಆಚೆ ಬಂದ್ಬಿಟ್ಟು ಫೀಡರ್ ಎಲ್ಲ ಗಲೀಜ್ ಮಾಡತ್ತೆ. ಸೊ ಹಂಗಾಗಿ ನಾವ್ ಇಲ್ಲಿ ನೆಕ್ಸ್ಟ್ ರೀವರ್ಕ್ ಆಗಿದೆ ನೋಡಿ, ಇಲ್ಲಿ 1 ಅಡಿಗೆ ಇದ್ದಿದ್ದು, ಸೊ 1 ಅಡಿಗೆ ಇದ್ದಿದ್ದು ತುಂಬಾ ಜಾಸ್ತಿ ಗ್ಯಾಪ್ ಆಯ್ತು ಅಂತ ಅನ್ಬಿಟ್ಟು ಇನ್ನ 1/4 ಅಡಿಗೆ ಕಡಿಮೆ ಮಾಡ್ಕೊಂಡು ಈಗ 3/4 ಅಡಿ ಮಾತ್ರ ಜಾಗ ಇರೋದು, ಮೇವ್ ತಿನ್ನೋದಕ್ಕೆ 3/4 ಅಡಿ ಮಾತ್ರ ಈಗ ಜಾಗ ಇದೆ. ಆಕ್ಚುಲಿ ಇದು ವರ್ಕ್ ಮಾಡ್ಸೋವಾಗ ಇಲ್ಲಿಂದ ರಾಡ್ನೆ ಕಟ್ ಮಾಡ್ಬಿಟ್ಟು ಕೆಳಗ್ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಅವಾಗ ಅದು ಪರ್ಮನೆಂಟ್ ಆಗೋಗತ್ತೆ. ಈಗ ಸಣ್ಣ ಮರಿ ಮೇಕೆಗಳಾದ್ರೆ ಓಕೆ, ಇಷ್ಟು ಸಾಕಾಗತ್ತೆ. ಆಮೇಲೆ ಬೇರೆದು ಟಗರುಗಳೇನಾದ್ರು ಹಾಕ್ತಿವಿ ಅಂತ ಅಂದಾಗ ಅವು ಸ್ವಲ್ಪ ಬೇಗ ಬೆಳೆಯುವಂತವು, ಮತ್ತೆ ಕೊಂಬುಗಳೆಲ್ಲ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಸೊ ಅವಾಗ ಈ ಫೀಡರ್ ವೇಸ್ಟ್ ಆಗ್ಬಿಡತ್ತೆ. ಸೊ ಅದಕ್ಕೆ ಇದನ್ನು ಬಿಟ್ಕೊಂಡು ಇನ್ ಕೆಳಗಡೆಗೆ ಇನ್ನೊಂದು ರಾಡ್ ಅಟ್ಯಾಚ್ ಮಾಡ್ಸಿರೋದು.
ಈಗ ಆತರ ಏನಾದ್ರು ಬೇರೆದು ಟಗರೆ ಏನಾದ್ರು ಹಾಕ್ತಿವಿ ಅಂತ ಅಂದಾಗ ಇದನ್ನ ಕಟ್ ಮಾಡಿಸ್ಕೊಂಡು ಈ ದೊಡ್ಡದ್ರಲ್ಲಿ ಯೂಸ್ ಮಾಡ್ಕೊಬಹುದು. ಯಾವ್ದಕ್ಕೂ 1 ಅಡಿಗೆ ಮತ್ತೆ 3/4 ಅಡಿಗೆ ಒಂದೊಂದ್ ರಾಡ್ ಹಾಕ್ಸ್ಕೊಂಡಿದ್ರೆ ಸಣ್ಣ ಮರಿ ಬಿಡ್ತೀವಿ ಅಂತ ಅಂದಾಗ ಇಷ್ಟ ಜಾಗ ಸಾಕಾಗತ್ತೆ. ಇಲ್ಲ ಸ್ವಲ್ಪ ಮರಿಗಳು ದೊಡ್ಡದಾಯ್ತು ಅವಕ್ಕೆ ಇಲ್ಲಿ ತೂರಕ್ ಆಗಲ್ಲ ಅಂತ ಅಂದಾಗ ಕೆಳಗಡೆ ರಾಡ್ನ ಕಟ್ ಮಾಡ್ಸಿದ್ರೆ ನಿಮ್ಗೆ 1 ಅಡಿ ಜಾಗ ಸಿಗತ್ತೆ. ಮತ್ತೆ ಇದನ್ ಬೇಕು ಅಂತಂದಾಗ ಅಟ್ಯಾಚ್ ಮಾಡಿಸ್ಕೊಬಹುದು. ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಮರಿಗಳು ನಿಂತ್ಕೊಳ್ಳೋದಕ್ಕೆ 4.5 ಅಡಿ ಜಾಗ ಇದೆ. ಮತ್ತೆ ಫೀಡರ್ ಇಲ್ಲಿಂದ 1.5 ಅಡಿ ಇದೆ. ಸೊ ಟೋಟಲ್ 6 ಅಡಿ ಬರುತ್ತೆ ಇಲ್ಲಿ. ಸೊ ಇವಾಗ ನಾನೇನ್ ಇಲ್ಲಿ ನಿಂತಿದ್ದೀನಲ್ಲ, ಸೊ ಇಲ್ಲಿಗ್ ಫೀಡರ್ ಎಂಡ್ ಆಗ್ತಾ ಇದೆ. ಓಕೆ, ಇಲ್ಲಿಗ್ ಫೀಡರ್ ಎಂಡ್ ಆದ್ರೂ ಸಹ ಇನ್ನ ಅರ್ಧ ಅಡಿ ರೀಪರ್ ಮುಂದಕ್ ಬಂದಿದೆ. ಹಾಗೆ ಅರ್ಧ ಅಡಿ ಏನಕ್ ಬಿಟ್ಟಿರೋದು ಅಂತ ಅನ್ಬಿಟ್ಟು ನಾನು ಅದು ಹಳೆ ಅಟ್ಟಣಿಗೆನಲ್ಲಿ ತೋರಿಸ್ತೀನಿ. ನಾವ್ ಅಟ್ಟಣಿಗೆ ಮೇಲ್ ನಿಂತ್ಕೊಂಡ್ರೆ ನಮಗ್ ಫೀಡರ್ ಬಂದು ಮಂಡಿಯಿಂದ ಕೆಳಗ್ ಬರುತ್ತೆ. ಓಕೆ, ಸೊ ಈ ಹೈಟ್ಗೆ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ ಕೆಲವೊಂದ್ ಶೆಡ್ ಅಲ್ಲಿ ಫುಲ್ಲು ಪೂರ್ತಿನೂ ಅಟ್ಟಣಿಗೆ ಇದ್ ಮಾಡ್ಕೊಂಡ್ಬಿಟ್ಟು ಅದು ಫೈಬರ್ ಅಲ್ಲಾದ್ರೂ ಇರತ್ತೆ ಅಥವಾ ಮರದಲ್ಲೇ ಇರತ್ತೆ, ಫುಲ್ ಅಟ್ಟಣಿಗೆ ಮಾಡ್ಕೊಂಡು ಅದ್ರ ಮೇಲೆ ಓಡಾಡೋದಕ್ಕೂ ಬಿಟ್ಕೊಂಡಿರ್ತಾರೆ ಜಾಗ. ಸೊ ಅವಾಗ ನಮ್ಗೆ ಫೀಡರು ಮಂಡಿಗಿಂತ ಕೆಳಗ್ ಹೈಟ್ ಅಲ್ಲಿ ಬರುತ್ತೆ. ಸೊ ಅವಾಗ ನಾವ್ ಎಲ್ಲಾ ಬಗ್ಗಿನೇ ಕ್ಲೀನ್ ಮಾಡೋದಾಗ್ಲಿ ಮೇವ್ ಹಾಕೋದಾಗ್ಲಿ ಎಲ್ಲ ಬಗ್ಗಿನೇ ಮಾಡ್ಬೇಕಾಗತ್ತೆ. ನಮ್ಗೆ ಎಷ್ಟ್ ಬೇಕೋ ಅಷ್ಟ್ ಮಾತ್ರ ಇಲ್ಲಿ ಮರ ಹಾಕೊಂಡು ಅಟ್ಟಣಿಗೆ ಮಾಡ್ಕೊಂಡು ಇನ್ ಮಿಕ್ಕಿದೆಲ್ಲ ನಾವ್ ನೆಲದಲ್ಲೇ ಓಡಾಡ್ಕೊಂಡ್ರೆ ಸಾಕಾಗತ್ತೆ. ಸೊ ಅವಾಗ ನಮ್ಗೆ ಕ್ಲೀನ್ ಮಾಡೋದಕ್ಕೂ ಈಸಿ ಆಗತ್ತೆ ಮತ್ತೆ ಕಾಸ್ಟ್ ಕೂಡ ಸೇವ್ ಆಗತ್ತೆ. ಇಲ್ಲಿ ರೀಪರು ಎಷ್ಟು ಇಂಚ್ಗೆ ಒಂದೊಂದ್ ರೀಪರ್ ಹೊಡಿಬೇಕು ಅಂತ ಅಂದ್ರೆ ಜಸ್ಟ್ 1/4 ಇಂಚು ನೀವು ಒಂದೊಂದ್ ರೀಪರ್ ಇಂದ ಇನ್ನೊಂದ್ ರೀಪರ್ಗೆ 1/4 ಇಂಚ್ ಜಾಗ ಬಿಟ್ರೆ ಸಾಕಾಗತ್ತೆ. ಒಂದು ಬೆರಳು ಹೋಗುವಷ್ಟು ಈಸಿಯಾಗಿ ಒಂದ್ ಬೆರಳು ಹೋಗುವಷ್ಟು ಜಾಗ ಬಿಟ್ರೆ ಸಾಕು. ಮತ್ತೆ ರೀಪರು ಹಸಿ ಇರತ್ತಾ ಒಣಗಿರೋ ರೀಪರ್ ಇದೆಯಾ ಅಂತ ನೋಡ್ಕೋಬೇಕು. ಹಸಿ ರೀಪರ್ ಆಯ್ತು ಅಂತ ಅಂದ್ರೆ ಒಂದ್ ಸ್ವಲ್ಪ ಜಾಗ ಕಡಿಮೆನೆ ಬಿಟ್ಟಿರಿ. ಯಾಕಂದ್ರೆ ಮರ ಒಣಗದ್ಮೇಲೆ ಅದ್ ಸ್ವಲ್ಪ ಶ್ರಿಂಕ್ ಆಗತ್ತೆ. ಸೊ ಕಂಪ್ಲೀಟ್ ಆಗಿ ಒಣಗಿದೆ ಅಂತ ಅಂದ್ರೆ 1/4 ಇಂಚ್ ಜಾಗ ಸಾಕಾಗತ್ತೆ. ನೋಡಿ, ನಾನು ಆಗ್ಲೇನೆ ಕ್ರಾಸ್ ಆಗಿರೋ ರೀಪರ್ ಅಂದ್ರೆ ಬೆಂಡ್ ಬಂದಿರೋಂಥದ್ ರೀಪರು ಹಾಕ್ಬಾರ್ದು ಅಂತ ಹೇಳ್ದೆ. ಏನಕ್ಕೆ ಅಂತಂದ್ರೆ ಇಲ್ಲೊಂದು ತೋರಿಸ್ತೀನಿ ನೋಡಿ. ಈಗ ಆ ಕಡೆ ಮತ್ತೆ ಈ ಕಡೆ 2 ಕಡೆ ಅದಕ್ಕೆ ಗೇಜ್ ಕರೆಕ್ಟ್ ಆಗೇ ತಗೊಂಡಿದ್ದಾರೆ. ಆದ್ರೆ ಮಧ್ಯದಲ್ಲಿ ಬೆಂಡ್ ಇರೋದ್ರಿಂದ ಇದೆರಡು ರೀಪರು ಒಂದೇ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಗಲೀಜ್ ಬಿದ್ರು ಕೂಡ ಅದು ಹೋಗೋದಕ್ ಜಾಗನೇ ಇಲ್ಲ. ಅದ್ರಲ್ಲೂ ಏನಾದ್ರು ಗಂಜಲ ಹಾಕ್ಬಿಡ್ತು ಅಥವಾ ಮಳೆ ಟೈಮ್ ಅಂತ ಅಂದ್ರೆ ಬೇಗ ಆರೋದಿಲ್ಲ ಫಸ್ಟ್ ಆಫ್ ಆಲ್ ಅಟ್ಟಣಿಗೆ. ಸೊ ಆ ಟೈಮಲ್ಲೆಲ್ಲಾನು ತುಂಬಾ ರೊಚ್ಚಲಾಗ್ಬಿಡತ್ತೆ. ಮತ್ತೆ ಅದ್ರ ಪಕ್ಕದ್ದು ತುಂಬಾ ಗ್ಯಾಪ್ ಆಯ್ತು. ಯಾಕಂದ್ರೆ ಅಲ್ಲಿ ಬೆಂಡ್ ಇರೋದ್ರಿಂದ ಅದ್ರ ಅಕ್ಕಪಕ್ಕದ್ದು ಸ್ವಲ್ಪ ಜಾಸ್ತಿ ಗ್ಯಾಪ್ ಇರತ್ತೆ. ಏನಾದ್ರೂ ಮರಿಗಳು ಜೋರಾಗಿ ಓಡಾಡ್ತು ಅಂತ ಅಂದ್ರೆ ಇಲ್ಲಿ ಕಾಲ್ ಸಿಗಾಕೊಳ್ಳೋ ಚಾನ್ಸಸ್ ಇರತ್ತೆ. ಇದು ನಾವು ಫಸ್ಟ್ ಮಾಡ್ಕೊಂಡಿರೋ ಅಟ್ಟಣಿಗೆನಲ್ಲಿ ತೋರಿಸ್ತಾ ಇರೋದು. ನೆಕ್ಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇದೆಲ್ಲಾನು ಅವಾಯ್ಡ್ ಮಾಡ್ಕೊಂಡಿದೀವಿ. ನೋಡಿ, ಫೀಡರ್ ಕೆಳಗಡೆಗೆ ಅರ್ಧ ಅಡಿ ರೀಪರ್ ಬಿಡ್ಬೇಕು ಅಂತ ಹೇಳಿದೆ. ಇದೇನಕ್ಕೆ ಅಂದ್ರೆ ಇದು ಫಸ್ಟ್ ಮಾಡ್ಕೊಂಡಿದ್ದ ಅಟ್ಟಣಿಗೆ. ಇಲ್ಲಿ ಎಲ್ಲಿ ಅಟ್ಟಣಿಗೆ ಸ್ಟಾಪ್ ಆಗತ್ತೆ ಅಲ್ಲಿ ಕರೆಕ್ಟ್ ಆಗಿ ಫೀಡರ್ ಇಟ್ಬಿಟ್ಟಿದೀವಿ. ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಆಗತ್ತೆ ಅಂತ ಅಂದ್ರೆ ಇಷ್ಟು ಜಾಗದಲ್ಲಿ ಮರಿಗಳು ಏನಾಗತ್ತೆ ಕುತ್ಕೊಂಡಾಗ ಫೀಡರ್ ಇಂದ ಆಚೆಗೆ ಅಂದ್ರೆ ಅಟ್ಟಣಿಗೆಯಿಂದ ಆಚೆಗೆ ಕಾಲ್ ಚಾಚ್ಕೊಂಡ್ ಕುತ್ಕೊಳ್ಳುತ್ತೆ. ಅದೇ ಕಾಲ್ ವಾಪಸ್ ಎಳ್ಕೊಳ್ಳುವಾಗ ಏನಾಗತ್ತೆ ಅಂದ್ರೆ ಈ ಗ್ಯಾಪ್ ಗಳೆಲ್ಲ ಇದೆಯಲ್ಲ, ಇಲ್ಲಂತೂ ಜಾಸ್ತಿನೇ ಇತ್ತು. ಸೊ ಈ ಗ್ಯಾಪ್ ಗಳಲ್ಲಿ ಏನಾಗತ್ತೆ ಅದ್ರ ಕಾಲ್ಗಳು ಹೋಗಿ ಸಿಗಾಕೊಂಡ್ಬಿಡತ್ತೆ. ಸೊ ಅದು ಎಳ್ಕೊಳ್ಳೋ ರಭಸದಲ್ಲಿ ಒಂದೊಂದ್ಸರಿ ಫ್ರಾಕ್ಚರ್ ಆಗೋ ಚಾನ್ಸಸ್ ಇರತ್ತೆ. ಸೊ ಅದಕ್ಕೆ ಹೆಂಗ್ ಮಾಡ್ಕೊಬಹುದು ಅಂತ ಅಂದ್ರೆ ಈ ಸಂಧಿಗಳಲ್ಲಿ ಇಲ್ಲಂತೂ ಗ್ಯಾಪ್ ಜಾಸ್ತಿನೇ ಇದೆ. ಸೊ ಕಾಲ್ ನೀಡ್ಕೊಂಡ್ ಕುತ್ಕೊಂಡಿರತ್ತೆ, ಕಾಲ್ ಎಳ್ಕೊಳ್ವಾಗ ಕಾಲೆಲ್ಲಾನು ಇದ್ರೊಳಗಡೆಗೆಲ್ಲ ಹೋಗಿ ಸಿಗಾಕೊಂಡ್ಬಿಡತ್ತೆ. ಸೊ ಈ ತರ ಮಾಡ್ಕೊಂಡ್ಬಿಟ್ಟಿದೀರಿ ಅಂತ ಅಂದ್ರೆ ನಾವೇನ್ ಮಾಡ್ಕೊಬಹುದು ಅಂದ್ರೆ ಒಂದ್ ರೀಪರ್ನ ಹೊಡ್ಕೋಬೇಕಾಗತ್ತೆ. ಈ ತರ ರಿಜೆಕ್ಟೆಡ್ ಪೀಸ್ ಇರತ್ತಲ್ಲ, ಕ್ರಾಸ್ ಆಗಿದ್ರು ಓಕೆ. ಬಟ್ ಇದೇನು ಅಂತ ಅಂದ್ರೆ ಈ ಗ್ಯಾಪ್ ಗಳು ಬಿಡ್ಬಾರ್ದು ಅಂತ. ಸೊ ಮೇಲಿಂದ ರೀಪರ್ ಹಾಕಕ್ ಹೋಗ್ಬಾರ್ದು, ಮೇಲಿಂದ ರೀಪರ್ ಹಾಕ್ಬಾರ್ದು. ಮೇಲಿಂದ ಹಾಕಿದ್ರೆ ಮತ್ತೆ ಅಲ್ಲೆಲ್ಲ ಕಸ ಬ್ಲಾಕ್ ಆಗ್ಬಿಡತ್ತೆ. ಈ ತರ ಕೆಳಗಿಂದ ಹಾಕಿದ್ರೆ ನಾವು ಕ್ಲೀನ್ ಮಾಡ್ಕೊಳ್ವಾಗ ಇಲ್ಲೆಲ್ಲ ಕಸನೆಲ್ಲಾನು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಫಸ್ಟ್ ಮಾಡ್ಕೊಂಡಿದ್ದ ಅಟ್ಟಣಿಗೆನಲ್ಲಿ ಆ ತರ ಪ್ರಾಬ್ಲಮ್ ಆಯ್ತು ಅಂತಾನೆ ಇವಾಗ ಇಲ್ಲಿ ಫೀಡರ್ ಇದೆ. ಫೀಡರ್ ಕೆಳಗಡೆಗೆ ಸುಮಾರು ನಾವು ಅರ್ಧ ಅಡಿಯಷ್ಟು ರೀಪರ್ಗಳನ್ನ ಆಚೆ ಬಿಟ್ಟಿದೀವಿ. ಇದು ಫೀಡರ್ಗೆ ಹಾಕಿ ಉಳ್ದಿದ್ ಶೀಟ್. ಸೊ ಜಸ್ಟ್ ಇದನ್ನ ಮೇಲ್ಗಡೆಗೆ ಕವರ್ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಇಲ್ಲೆಲ್ಲೂ ಕಾಲ್ ಸಿಗಾಕೊಳ್ಳೋದಕ್ಕೆ ಚಾನ್ಸ್ ಅಂತೂ ಇಲ್ಲ. ನೋಡಿ, ನೀವ್ ಈ ತರ ಅಟ್ಟಣಿಗೆ ಮಾಡ್ಕೋತಾ ಇದೀರಾ ಅಂತ ಅಂದಾಗ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂತ ಅಂದ್ರೆ ನೀವ್ ಈಸಿಯಾಗಿ ಲಿಫ್ಟ್ ಅಂಡ್ ಶಿಫ್ಟ್ ಮಾಡ್ಬೋದು. ಈ ತರ ನಮ್ದು ಇಡೀ ಅಟ್ಟಣಿಗೆ ಇದೇ ತರ ಡಿಸೈನ್ ಆಗಿರೋದು. ಪಿಲ್ಲರು, ಅದ್ರ ಮೇಲೆ ಸಾರ್ವೆ ಮರ, ಅದ್ರ ಮೇಲೆ ರೀಪರ್ಗಳು ಹೊಡೆದಿರೋದು.
ಏನಾದ್ರೂ ಅಟ್ಟಣಿಗೆ ಸಾರಿ ನೀವು ಶೆಡ್ ಏನಾದ್ರೂ ಆಲ್ಟರ್ ಮಾಡ್ಬೇಕು ಅಂತ ಅಂದ್ರೆ, ಏನಾದ್ರೂ ಜಾಗ ಬದಲಾಯಿಸ್ಬೇಕು ಅಥವಾ ಎಕ್ಸ್ಟ್ರಾ ಇನ್ನೊಂದು ಲೈನ್ ಹಾಕೋತಾ ಇದೀವಿ ಅಂತ ಅಂದಾಗ ನೀವು ಅಟ್ಟಣಿಗೆ ಬಿಚ್ಚೋ ಅಂತದೇ ಬೇಕಾಗಲ್ಲ. ಸಾರ್ವೆ ಮರ ಹಾಕಿರ್ತೀವಲ್ಲ, ಸಾರ್ವೆ ಮರ ಈಗ ಯೂಶಲಿ ಫುಲ್ 26 ಅಡಿಗೂ ಒಂದೇ ಲೆಂತ್ ಅಂತೂ ಸಿಗೋದಿಲ್ಲ. ಅಲ್ಲಿ 3 ಲೆಂತ್ ಹಾಕೊಂಡಿದೀವಿ. ಒಂದ್ ಸಾರ್ವೆ ಮರ ಪಕ್ಕ ಇನ್ನೊಂದ್ ಸಾರ್ವೆ ಮರ ಇಟ್ಬಿಟ್ಟು ಅಲ್ಲಿ ರೀಪರ್ ಹಾಕಿರ್ತೀವಿ. ಜಸ್ಟ್ ನೀವು ಅದ್ 2 ರೀಪರ್ ತೆಗೆದ್ರೆ ಸಾಕು, ಸಾರ್ವೆ ಮರ ಕ್ಲೀನ್ ಆಗಿ ಬಂದ್ಬಿಡತ್ತೆ. 4 ಕಡೆ ಇಟ್ಕೊಂಡ್ಬಿಟ್ರೆ ಅದನ್ನ ಕ್ಲೀನ್ ಆಗಿ ಶಿಫ್ಟ್ ಮಾಡ್ಕೊಂಡ್ಬಿಡ್ಬೋದು. ಇದು ಮರಿಗಳು ನಿಂತ್ಕೊಳ್ಳೋ ಜಾಗದಿಂದ ತೋರಿಸ್ತಾ ಇದೀನಿ. ಸೊ ಇಲ್ಲೆಲ್ಲ ಅಟ್ಟಣಿಗೆ ಮೇಲೆ ಮರಿಗಳಿರತ್ತೆ. ಮತ್ತೆ ಇದು ಎಲ್ಲಾ ಕಡೆಯಿಂದನೂ ಫುಲ್ ಕ್ಲೋಸ್ ಆಗಿರತ್ತೆ. ಮತ್ತೆ ಇಲ್ಲಿ ಫೀಡರ್ ಕೆಳಗಡೆಗೂ ಕೂಡ 2 ರಾಡ್ ಕೊಡ್ಸಿದೀವಿ. ಇಲ್ಲಿ ನೋಡಿ, ಈ ಕಡೆಯಿಂದ ನೋಡಿದಾಗ ಎಷ್ಟೊಂದು ಗ್ಯಾಪ್ ಸಿಗತ್ತೆ ಫೀಡರ್ ಈಚೆಯಿಂದ. ಇಲ್ಲಿ ಕಬ್ಣಗಳನ್ನು ಅಷ್ಟೇ ನಾವು ಎಲ್ಲ 1 by 1 ಕಬ್ಣನೇ ಯೂಸ್ ಮಾಡಿರೋದು. ಇಲ್ಲ ನಿಮ್ಗೆ ಇನ್ನ ಒಳ್ಳೆ ಗೇಜ್ ಬೇಕು ಅಂತ ಅಂದ್ರೆ ಲೆಗ್ಗೆ ಸ್ವಲ್ಪ ಒಳ್ಳೆ ಗೇಜ್ ಹಾಕೊಬಹುದು. ಬಟ್ ನಾವೆಲ್ಲದಕ್ಕೂ 1 by 1 ಯೂಸ್ ಮಾಡಿದೀವಿ. ಈಗ ನಾವ್ ರೀಪರ್ ನ ಯಾವ ಸೆಕ್ಷನ್ ಅಲ್ಲಿ ಕಟ್ ಮಾಡ್ಸಿದೀವಿ ಅಂದ್ರೆ, ಆಗ್ಲೇ ಹೇಳ್ದಂಗೆ 1.5 ಅಡಿ ದಪ್ಪಕ್ಕೆ 3.5 ಅಡಿ ಅಗಲ ಮತ್ತೆ 5 ಅಡಿ ಉದ್ದ, ಈ ಸೆಕ್ಷನ್ ಅಲ್ಲಿ ನಾವು ಮರ ಕಟ್ ಮಾಡ್ಸಿರೋದು. ಒಂದು ಸೆಲೆ ಮರಕ್ಕೆ ನಾನು ಹೇಳಿದ ಸೆಕ್ಷನ್ ಅಲ್ಲಿ ನಿಮ್ಗೆ 7 ರಿಂದ 8 ಪೀಸ್ ಅಷ್ಟೇ ಬರೋದು. ಓಕೆ, ಸೊ ನಿಮ್ಮ ಡೈಮೆನ್ಷನ್ ನೋಡ್ಕೊಂಡು ನಿಮ್ಗೆ ಎಷ್ಟು ಸೆಲೆ ವುಡ್ ಬೇಕಾಗತ್ತೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ನಮ್ದು 5 ಅಡಿ ಪ್ಲಸ್ 26 ಅಡಿ. ಸೊ ಈ ಡೈಮೆನ್ಷನ್ಗೆ ನಮ್ಗೆ ಸುಮಾರು ಒಂದು 12 ಸೆಲೆ ಮರ ಬೇಕಾಯ್ತು. ನಿಮ್ ಡೈಮೆನ್ಷನ್ ನೋಡ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಾವು ಯಾವ ರೀತಿ ಅಟ್ಟಣಿಗೆ ಮಾಡ್ಕೊಂಡಿದೀವಿ ಅನ್ನೋದ್ರ ಬಗ್ಗೆ ವಿಡಿಯೋ ಆಯ್ತು. ಸೊ ಇದ್ರಲ್ಲಿ ನೀವೇನಾದ್ರೂ ಮಿಸ್ಟೇಕ್ ಮಾಡ್ತಾ ಇದ್ರೆ ಅಥವಾ ನೀವು ಈಗ ಈಗ ಸ್ಟಾರ್ಟ್ ಮಾಡಿಸ್ತಾ ಇದ್ದೀರಾ ಅಟ್ಟಣಿಗೆ ಮಾಡ್ಸಕ್ಕೆ ಅಂತ ಅಂದ್ರೆ ನಮ್ ವಿಡಿಯೋ ಹೆಲ್ಪ್ಫುಲ್ ಆಗತ್ತೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಯಾವ ಮಿಸ್ಟೇಕ್ಗಳು ನೀವು ಬಿಸ್ನೆಸ್ ಮಾಡುವಾಗ ಏನೇನ್ ಮಿಸ್ಟೇಕ್ಗಳು ಮಾಡ್ತಾ ಇರ್ತೀರಾ ಅನ್ನೋದ್ರ ವಿಡಿಯೋ ನಮ್ ಚಾನೆಲ್ ಅಲ್ಲಿ ಇದೆ. ಸೊ ಆ ವಿಡಿಯೋ ಕೂಡ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಮತ್ತೆ ನಿಮ್ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಾದ್ರೂ ಮಾಡ್ತಾ ಇದ್ರೆ ವಿಡಿಯೋ ಶೇರ್ ಮಾಡಿ. ಇದೇ ರೀತಿ ಮೇಕೆ ಕುರಿ ಸಾಕಾಣಿಕೆ ವಿಡಿಯೋಸ್ಗೋಸ್ಕರ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೀವು ಯಾವ ವಿಡಿಯೋನು ಮಿಸ್ ಮಾಡಕ್ ಆಗಲ್ಲ. ಓಕೆ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ನಮಸ್ಕಾರ.